ಮಂಗಳೂರಿನಲ್ಲಿ ಸಾಲ ಕೊಡಿಸ್ತೀನಿ ಅಂತ ಕೋಟಿ ಕೋಟಿ ಉದ್ಯಮಿಗಳಿಗೆ ವ್ಯಕ್ತಿಯೊಬ್ಬ ವಂಚನೆ ಮಾಡಿದಂತಹ ಪ್ರಕರಣದ ಬಗ್ಗೆ ಈಗ 7:30 ನ್ಯೂಸ್ ಕೆಫೆನಲ್ಲಿ ಸುದ್ದಿ ಕೊಟ್ಟಿದ್ವಿ. ಉದ್ಯಮಿಗಳಿಗೆ 200 ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿದ್ದ ಈತ ರೋಹನ್ ಸಲ್ದಾನ್ ಅಂತ. ನೂರಾರು ಕೋಟಿ ಸಾಲ ಕೊಡಿಸುವ ನೆಪದಲ್ಲಿ ದೋಖಾ ಮಾಡಿದ್ದ. ಸೊ ಭಾರೀ ವಂಚನಾ ಜಾಲವನ್ನು ಭೇದಿಸಿದ್ದಾರೆ ಮಂಗಳೂರು ಪೊಲೀಸರು. ವಂಚನಾ ಜಾಲದ ಕಿಂಗ್ ಪಿನ್ ರೋಹನ್ ಸಲ್ದಾನ್ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರು ಹೊರವಲಯದ ಐಷಾರಾಮಿ ಬಂಗಲೆ ಮೇಲೆ ಮಂಗಳೂರಲ್ಲಿ ರೇಡ್ ಆಗಿದೆ. ಶ್ರೀಮಂತರು ಮತ್ತು ಬೇರೆ ಬೇರೆ ನಗರಗಳ ಉದ್ಯಮಿಗಳಿಗೆ ಈತ ವಂಚನೆಯನ್ನ ಮಾಡಿದ್ದಂತೆ. 100 ಕೋಟಿ ಸಾಲಕ್ಕೆ 4% ಹಣ ಮುಂಗಡ ಪಡೆದು ಮೋಸ. ಅಂದರೆ ನಿಮಗೆ ಲೋನ್ ಕೊಡಿಸ್ತೀನಿ, ಈತನದು ಶುರುವಾಗದೆ 100 ಕೋಟಿಯಿಂದ ಅಂತೆ. ಅದೇನೋ ಪೇಪರ್ ವರ್ಕ್ಸು ಅದು ಇದು ಎಲ್ಲ ಆಗಬೇಕು, ಒಂದು 4% ಕಮಿಷನ್ ಕೊಡಬೇಕು ಅಂತ ಕೇಳ್ತಾನಂತೆ. ಈಗ 100 ಕೋಟಿ ಸಾಲ ಕೊಡಿಸ್ತೀನಿ ಅಂತಂದರೆ 4% ಅಂದರೆ 4 ಕೋಟಿ ಆಯಿತು. 4 ಕೋಟಿ ಇಸ್ಕೊಳ್ಳೋದು, ಇಸ್ಕೊಂಡ ಮೇಲೆ ಆತ ನಾಪತ್ತೆ ಆಗೋದು. ಹೀಗೆ ಸುಮಾರು ಒಂದು 200 ಕೋಟಿ ಆತ ಬೇರೆ ಬೇರೆಯವರಿಗೆ ನಾಮ ಹಾಕಿದ್ದಾನೆ ಅಂತ ಗೊತ್ತಾಗಿದೆ. ಮೇಲ್ನೋಟಕ್ಕೆ ಒಬ್ಬ ಕಂಡು ಬಂದರೂ ಈ ವಂಚನಾ ಜಾಲದಲ್ಲಿ ಇನ್ನೊಂದಷ್ಟು ಕಾಣದ ಕೈಗಳಿವೆ ಅಂತಕ್ಕಂಥದ್ದು ಪೊಲೀಸರ ಅನುಮಾನ. ಆ ಬಗ್ಗೆ ಕೂಡ ಈಗ ತನಿಖೆ ಆಗ್ತಾ ಇದೆ. ಮಂಗಳೂರು ಹೊರವಲಯದ ಐಷಾರಾಮಿ ಬಂಗ್ಲೆ ಮೇಲೆ ರೇಡ್ ಮಾಡಿದ್ದಾರೆ. ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ರೋಹನ್ ಸಲ್ದಾನ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವನ ಮನೆಯೇ ಐಷಾರಾಮಿ ಬಂಗ್ಲೆ. ಸೊ ಮನೆಗೆ ಕರೆಸ್ಕೊಂಡು ಜನರಿಗೆ ಆತ ಎಷ್ಟು ಚೆನ್ನಾಗಿ ನಾಮ ಹಾಕ್ತಾ ಇದ್ದ ಅಂತಂದರೆ, ಬಿಸ್ನೆಸ್ ಮನ್ಗಳೇ ಇವನು ಟಾರ್ಗೆಟು. ಅದರಲ್ಲೂ ಬೇರೆ ಬೇರೆ ಜಿಲ್ಲೆಯವರು. ಅವ್ರನ್ನ ಕರೆಸಿ ನಿಮ್ಮ ಬಿಸ್ನೆಸ್ಗೆ ನಾನು ಸಾಲ ಕೊಡಿಸ್ತೀನಿ, ನನಗೆ ಆ ಬ್ಯಾಂಕಲ್ಲಿ ಗೊತ್ತು, ಈ ಬ್ಯಾಂಕಲ್ಲಿ ಗೊತ್ತು, ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಕಮಿಷನ್ ತೊಗೊಳ್ಳೋದು. ಫಸ್ಟ್ಗೆ ಕಮಿಷನ್ ತೊಗೊಂಡ್ಮೇಲೆ ಕೆಲಸನೂ ಮಾಡಿಕೊಡ್ತಾ ಇರಲಿಲ್ಲ. ಆಮೇಲೆ ಆ ದುಡ್ಡನ್ನು ಎತ್ಕೊಂಡು ಎಸ್ಕೇಪ್ ಆಗೋದು. ಶುರುನೇ 100 ಕೋಟಿನ ಶುರು ಮಾಡೋಣಂತೆ, ಎಷ್ಟು ಕೋಟಿ ಬೇಕು ನಿಮಗೆ ಅಂತ. ಸೊ ಪ್ರಮುಖ ವಂಚನಾ ಜಾಲವನ್ನು ಈಗ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಕೋಟಿಗಟ್ಟಲೆ ಸಾಲ ಕೊಡಿಸುವ ಆಮಿಷ ಒಡ್ಡಿ ವಂಚನೆ ಮಾಡ್ತಾ ಇದ್ದ. 200 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಈ ಆರೋಪಿ. ಕಳೆದ 3 ತಿಂಗಳಲ್ಲಿ 45 ಕೋಟಿಗೂ ಹೆಚ್ಚು ವಂಚನೆ ಮಾಡಿದಾನಂತೆ. ಕೋಟಿಗಟ್ಟಲೆ ಸಾಲ ಕೊಡಿಸೋ ಆಮಿಷ ಒಡ್ಡಿ ಮೋಸ. ಇಲ್ಲಿ ತನಕ ಒಂದು 200 ಕೋಟಿಗೂ ಅಧಿಕ ವಂಚನೆ ಮಾಡಿದಾನೆ ಈತ ಅಂತ. ದೇಶದ ಐಷಾರಾಮಿ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ವಂಚನೆ ಅಂತೆ. ಶ್ರೀಮಂತ ವ್ಯಕ್ತಿಗಳನ್ನು ತಾನು ಉದ್ಯಮಿ ಅಂತ ನಂಬಿಸಿ ಬಿಂಬಿಸಿ ಶ್ರೀಮಂತ ಉದ್ಯಮಿಗಳಿಗೆ ವಂಚನೆ ಮಾಡ್ತಾ ಇದ್ದ. ಈತನ ಬಂಗಲೆ ಮತ್ತು ಜೀವನ ಶೈಲಿಗೆ ಮನಸೋಲ್ತಾ ಇದ್ರು ಉದ್ಯಮಿಗಳು. 50ರಿಂದ 100 ಕೋಟಿ ಸಾಲ ಕೊಡೋದಕ್ಕೆ 10 ಕೋಟಿಯಷ್ಟು ಮುಂಗಡ ಹಣ ಅಂತೆ. 3 ತಿಂಗಳ 45 ಕೋಟಿ ಈತ ವಂಚನೆ ಮಾಡಿದ್ದಾನೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಆಮೇಲೆ ವಂಚನೆಗೆ ಒಳಗಾದವರು ಇನ್ನೂ ಇದ್ದಾರೆ ಅಂತ. ಅವ್ರುಗಳು ಕೂಡ ಬಂದು ಕಂಪ್ಲೇಂಟ್ ಕೊಡಬೇಕು. ಯಾಕೆಂದರೆ ದುಡ್ಡು ಕಳ್ಕೊಂಡಿರ್ತಾರೆ, ಯಾರು ಸುಮ್ಮನೆ ಇರ್ತಾರೆ. ಈಗಲೂ ಕೂಡ ಒಂದಿಬ್ಬರು ಬಂದು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೇ ಈತನ ಮನೆ ಮೇಲೆ ರೇಡ್ ಆಗಿದೆ ಅಂತ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನೆಷ್ಟು ಜನ ಇದೇ ರೀತಿ ಮೋಸ ಹೋಗಿದ್ದಾರೆ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ಈ ರೋಹನ್ ಸಲ್ದಾನ್ ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಯಾವ ಥರ ಜನರನ್ನ ಈತ ಯಾಮಾರಿಸ್ತಾ ಇದ್ದ ಅಂತ? ಅರವಿಂದ್, ಈತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಜೊತೆಗೆ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈತ ಅದಕ್ಕೊಂದು ಏಜೆಂಟ್ಗಳನ್ನ ಇಟ್ಕೊಂಡಿದ್ದ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಾಲ ಕೊಡಿಸ್ತೇನೆ ಅನ್ನುವಂಥದ್ದು. ಅದು ನಗದು ರೂಪದಲ್ಲಿ ಬೇಕಾದವರಿಗೆ ನಗದು ರೂಪದ ಸಾಲನೂ ಆತ ಕೊಡ್ತಾ ಇದ್ದ. ಅದು 100 ಕೋಟಿ 200 ಕೋಟಿ ಎಷ್ಟು ಬೇಕು ಅಷ್ಟನ್ನ ಕೊಡ್ತೇನೆ ಅನ್ನುವಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದ. ಜೊತೆಗೆ ಅವರನ್ನ ನೇರವಾಗಿ ಅವನ ಮಂಗಳೂರಿನ ಮನೆಗೆ ಕರೆಸ್ಕೊಳ್ತಾ ಇದ್ದ ಡೀಲ್ ಕುದುರಿಸ್ಲಿಕ್ಕೆ. ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈತನ ಐಷಾರಾಮಿ ಮನೆ, ಆತನ ಐಷಾರಾಮಿ ಜೀವನವನ್ನ ನೋಡಿ ಎಲ್ರು ಈತನ ಕೆಡ್ಡಕ್ಕೆ ಬೀಳ್ತಾ ಇದ್ರು. ಈತನ ಹತ್ರ ದೊಡ್ಡ ಮಟ್ಟದ ಹಣ ಇದೆ ಅನ್ನುವಂಥದ್ದು. ಹಾಗಾಗಿ ಆತನ ಹತ್ರ 100 ಕೋಟಿ 200 ಕೋಟಿ ಈ ರೀತಿಯಾದಂತ ಡೀಲ್ಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಆತ ಸ್ಟ್ಯಾಂಪ್ ಡ್ಯೂಟಿ ಆಗಿದ್ರೆ ಮೊದಲ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ಮೊದಲ ಮುಂಗಡ ಹಣವನ್ನ ಕೊಡ್ಬೇಕು ಅನ್ನುವಂಥದ್ದನ್ನ ಕೇಳ್ಕೊಳ್ತಾನೆ. ಸುಮಾರು 5 ಕೋಟಿ 10 ಕೋಟಿ ಈ ರೀತಿಯಾಗಿ ಹಣವನ್ನ ತಗೊಳ್ತಾನೆ. ಎಲ್ಲವೂ ಮಾತ್ರ ನಗದು ರೂಪದಲ್ಲಿ ಆತ ಪಡ್ಕೊಂಡಿರುವಂತದ್ದು. ಹಾಗಾಗಿ ಯಾರು ದೂರು ಕೊಡ್ಲಿಕ್ಕೆ ಮೋಸದವರು ತಕ್ಷಣಕ್ಕೆ ಮುಂದೆ ಬರ್ತಾರೆ.
ಕೊಡ್ತಾ ಇರ್ಲಿಲ್ಲ. ನಗದು ರೂಪದಲ್ಲಿ ಹಣ ಕೊಟ್ಟಿರುವ ಕಾರಣಕ್ಕಾಗಿ ಅವರಿಗೂ ತೊಂದರೆಗಳಾಗ್ತಾ ಇತ್ತು. ಹಾಗಾಗಿ ಆತನ ಬಹಳಷ್ಟು ಸುರಕ್ಷಿತವಾಗಿ ಈ ಡೀಲನ್ನ ಅವನು ಮತ್ತೆ ಮತ್ತೆ ಮಾಡ್ಕೊಳ್ತಾ ಇದ್ದ. ಮಂಗಳೂರಿಗೆ ಯಾರನ್ನ ಕರೆಸ್ಕೊಳ್ತಾನೆ ಅವ್ರ ಹತ್ರ ಈ ರೀತಿಯಾಗಿ ದೊಡ್ಡ ಮಟ್ಟದ ಹಣವನ್ನ ಪಡ್ಕೊಳ್ತಾನೆ. ಕಳೆದ 3 ತಿಂಗಳಲ್ಲಿ ಸುಮಾರು 45 ಕೋಟಿ ರೂಪಾಯಿ ಈ ರೀತಿಯಾಗಿ ಆತ ವಂಚನೆ ಮಾಡಿರುವಂತದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಸುಮಾರು ಒಂದು 10 ವರ್ಷದಿಂದ ಈ ರೀತಿಯಾಗಿ ಅವನು ಕೆಲಸ ಮಾಡ್ತಿದ್ದ. ಅದರಲ್ಲಿ ಸುಮಾರು 200 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಕಳೆದ 10 ವರ್ಷಗಳಿಂದ ಯಾಕೆ ಪೊಲೀಸರ ಮುಖಾಂತರ ದೂರು ದಾಖಲಾಗಿಲ್ಲ ಅನ್ನುವಂಥದ್ದು ಒಂದು. ಜೊತೆಗೆ ಈತ ಅಷ್ಟು ವರ್ಷಗಳ ಕಾಲ ಸುರಕ್ಷಿತವಾಗಿ ಆತ ವಂಚನೆ ಮಾಡ್ತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಈಗ ಸದ್ಯ ಮಂಗಳೂರಿನ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಈ ದಾಳಿ ಮಾಡಿರುವಂತಹ ಕಾರಣಕ್ಕಾಗಿ ಆತ ಬಂಧನಕ್ಕೊಳಗಾಗಿರುವಂತದ್ದು. ಅರವಿಂದ್. ರೈಟ್ ಸುಖಪಾಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.